ಹಾಯ್ ಇದು ಸಂಡೇ ಮಿನಿ ಬ್ಲಾಗ್. ಮೊದಲೆಲ್ಲ ಭಾನುವಾರ ಬಂತಂದರೆ ಮನೇಲಿ ಏನಾದರೂ ಸ್ಪೆಷಲ್ ಅಡುಗೆ ಮಾಡಿ ನಾನು ಅಪ್ಪು ಇಬ್ಬರು ಒಟ್ಟಿಗೆ ಕೂತು ಊಟ ಮಾಡ್ತಿದ್ವಿ. ಇವಾಗ ಎಲ್ಲ ದಿನಗಳು ಕೂಡ ಒಂದೇ ಥರ ಆಗಿರೋದ್ರಿಂದ ಅದೆಲ್ಲ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಹಾಗಾಗಿ ನನ್ನ ಹಸ್ಬೆಂಡ್ ಇವತ್ತು ಅನ್ನ ಸಾಂಬಾರು ಅವರೇ ರೆಡಿ ಮಾಡಿದರು. ಸಾಂಬಾರಂತೂ ತುಂಬ ಚೆನ್ನಾಗಾಗಿತ್ತು, ಅಷ್ಟೇ ಕಿಚನ್ ಮೆಸ್ಸಿಯಾಗಿ ಕೂಡ ಆಗಿತ್ತು. ಸಾಮಾನ್ಯವಾಗಿ ಗಂಡು ಮಕ್ಕಳು ಅಡುಗೆ ಮಾಡಿಕೊಟ್ರೆ ಖುಷಿ ಪಡಬೇಕಾ, ಈ ಥರ ಕಿಚನ್ ಗಲೀಜಾಗಿದೆ ಅಂತೇಳಿ ಬೇಜಾರು ಮಾಡ್ಕೊಬೇಕಾ ಅನ್ನೋದೇ ಗೊತ್ತಾಗಲ್ಲ. ಅದ್ರಲ್ಲಿ ಕೂಡ ಈ ಸ್ಟವ್ ಮೇಲೆ ಆಗಿರೋ ಎಣ್ಣೆ ಜಿಡ್ಡು, ಈ ಕಲೆಗಳು ಎಷ್ಟೇ ಉಜ್ಜಿದ್ರೂ ಕೂಡ ಕ್ಲೀನ್ ಆಗಲ್ಲ. ಹಾಗಾಗಿ ನಾನು ಬೀಕೋ ಅವರ ಕಿಚನ್ ಕ್ಲೀನರ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಇದೇನಿಲ್ಲ, ಜಸ್ಟ್ ಈ ಥರ ಸ್ಪ್ರೇ ಮಾಡಿ ಒಂದು 30 ಸೆಕೆಂಡ್ ಬಿಟ್ಬಿಟ್ಟು ಒಂದು ವೈಪ್ಸ್ ತಗೊಂಡು ನೀಟಾಗಿ ಒರೆಸ್ಬಿಟ್ರೆ ಆಯಿತು, ಪಟ್ ಅಂತ ಕ್ಲೀನ್ ಆಗಿಬಿಡುತ್ತೆ. ಸ್ಟವ್ ಮಾತ್ರ ಅಲ್ಲ, ಕೌಂಟರ್ ಟಾಪ್, ಮೈಕ್ರೋವೇವ್ ಓವನ್, ಫ್ರಿಡ್ಜ್ನು ಕೂಡ ಇದ್ರಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು. ಸ್ಟವ್ ಪಕ್ಕ ನಾನು ಸ್ಟೋರೇಜ್ ಬಾಕ್ಸ್ ಇಟ್ಟಿರೋದ್ರಿಂದ ಅದ್ರ ಮೇಲೂ ಕೂಡ ಕೆಲವೊಮ್ಮೆ ಈ ಥರ ಜಿಡ್ಡಿನ ಕಲೆ ಕುತ್ಕೊಂಡ್ಬಿಡುತ್ತೆ, ಅದನ್ನು ಕೂಡ ಇದರಲ್ಲೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫುಡ್ ಸ್ಟೋರೇಜ್ ಬಾಕ್ಸ್ನ ಇದರಲ್ಲೇ ಕ್ಲೀನ್ ಮಾಡ್ಬೋದು ಅಂದರೆ ಆರಾಮಾಗಿ ಕ್ಲೀನ್ ಮಾಡ್ಬೋದು, ಯಾಕಂದರೆ ಇದರಲ್ಲಿ ಯಾವುದೇ ಥರ ಹಾರ್ಮ್ಫುಲ್ ಕೆಮಿಕಲ್ಸ್ ಇರೋದಿಲ್ಲ, ಟಾಕ್ಸಿನ್ ಫ್ರೀ ಆಗಿರುತ್ತೆ, ಇಕೋ ಫ್ರೆಂಡ್ಲಿ ಕೂಡ. ಇನ್ನು ರಿಸಲ್ಟ್ನು ಕೂಡ ನೀವೇ ಇಲ್ಲಿ ನೋಡ್ತಿರ್ಬೋದು. ಪ್ರಾಡಕ್ಟ್ ಬೇಕು ಅನ್ನೋಂಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ.